Hello friends, coming back to the second vlog. Preparation of ಉಪ್ಮಾದಲ್ಲಿ ಸೊ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾ ಸೊ ಪ್ಯಾನ್ಗೆ ರೆಸ್ಟ್ ಆಫ್ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಹೊತ್ತು ಒಂದು ಕುಕ್ ಮಾಡಬೇಕು, ಅದೆಲ್ಲ ಫ್ರೈ ಆಗೋವರೆಗೂ. ಸೊ ಹಿಯರ್ ಕಮ್ಸ್ ಇಟ್ ಈಸ್. ಸೊ ರವೆ ಹಾಕಬೇಕು, ಸೋಮಾಲಿನ ಸೂಜಿ ರವೆ ಹಾಕಬೇಕು. ಸೊ ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಸೊ ನಾನು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ತರಕಾರಿ ಎಲ್ಲ ಕುಕ್ ಆಗಿರುತ್ತಲ್ಲ, ಇದ್ರ ರವೆ ಜೊತೆ ಮಿಕ್ಸ್ಚರ್ ಕೊಟ್ಟು 5 ಮಿನಿಟ್ಸ್ ಟು 7 ಮಿನಿಟ್ಸ್ ಒಂದೊಳ್ಳೆ ಕುಕ್ ಕೊಡಬೇಕು. ಆಮೇಲೆ ಉಪ್ಮಾಗೆ ಬೇಕಾಗಿರೋಂಥ ವಾಟರ್ ಕನ್ಸಿಸ್ಟೆನ್ಸಿನ ಕ್ರಿಯೇಟ್ ಮಾಡ್ಕೋಬೇಕು. ನಿಯರ್ಲಿ ಒನ್ ಕಪ್ ರವಾಗೆ ನಾನು 2.5 ಕಪ್ಸ್ ಟು 2.7 ಕಪ್ಸ್ ನೀರು ಹಾಕ್ಕೊತಾ ಇದ್ದೀನಿ. ಸೊ ಹಾಫ್ ಸ್ಪೂನ್ ಸಾಲ್ಟ್ ಹಾಕಬೇಕು. ಸಾಲ್ಟ್ ಕೊಟ್ಟಿನೂ ಒಂದೊಳ್ಳೆ ಮಿಕ್ಸ್ ಕೊಡಬೇಕು, ಎಲ್ಲ ಜೆಲ್ ಆಗಬೇಕು. ಸೊ ಆಫ್ಟರ್ ದಟ್ ಕೊಕೊನೆಟ್ ಹಾಕಿದ್ದೀನಿ. ಕೊಕೊನೆಟ್ ಹಾಕಿ ಆಮೇಲೆ ಅದ್ರ ಜೊತೆನೂ ಒಂದೊಳ್ಳೆ ಮಿಕ್ಸ್ಚರ್ ಕೊಡಬೇಕು. ನೀರನ್ನು ಪ್ರೀ ಹೀಟಿಗೆ ಇಡಬೇಕು. ಒಂದು ಬಾಯ್ಲ್ ತೊಗೋಬೇಕು. ಒಂದು 2 to 3 ಮಿನಿಟ್ಸ್ ಒಂದು ಬಾಯ್ಲಿಗೆ ಇಡಬೇಕು. ಸೊ 2.5 ಕಪ್ಸ್ 2.7 ಕಪ್ಸ್ ವಾಟರ್ನ ಬಾಯ್ಲಿಗೆ ಇಡಬೇಕು. ನೋಡಿ, ಅದು ಸಿಂಪಲಾಗಿ ಬಾಯ್ಲ್ ಆಗ್ತಾಯಿದೆ ಸೈಲೆಂಟಾಗೆ. ಸೊ ನೋಡಿ, ಆಫ್ಟರ್ ದಟ್ ನೀರು ಹೀಟ್ ಆಗಿರುತ್ತೆ, ಆಮೇಲೆ ಅದನ್ನು ಫ್ರೈ ಆಗಿರುತ್ತೆ ಉಪ್ಮಾ ಮಿಕ್ಸ್ಚರು. ಪ್ರೀಮಿಕ್ಸ್ ಮಾಡಿಕೊಂಡು ಆಮೇಲೆ ವಾಟರ್ನ ಆ್ಯಡ್ ಮಾಡಬೇಕು. ವಾಟರ್ನ ಆ್ಯಡ್ ಮಾಡಿ ಅಂದರೆ ಒಂದು ಸ್ಟಿರ್ ಮಾಡ್ತಾ ಇರಬೇಕು. ಅದು ಸೆಟ್ ಆಗಕ್ಕೆ ಬಿಡಬೇಕು. ಸೊ ಸ್ಟಿರ್ ಮಾಡಿ ಸೊ ಅದು ಒಂದು ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಹಾಕಿ ವಾಟರ್ನ ಹಾಕಿ ಸೊ ಒಂದು ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ಉಪ್ಮಾ ಈಸ್ ರೆಡಿ ಟು ಸರ್ವ್. ಸೊ ಇನ್ನೊಂದು 2-3 ಮಿನಿಟ್ಸ್ ಬಾಯ್ಲ್ ಆಗಬೇಕು ಅಂತಲೇ ತಿಳ್ಕೊತೀನಿ. ಸೊ ಆಫ್ಟರ್ ದಟ್ ಅದೊಂದು ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ಇಟ್ ಈಸ್ ರೆಡಿ ಟು ಸರ್ವ್ ಅಂತ ಹೇಳ್ಬೋದು. ಸೊ ನೋಡಿ, ಪ್ರಿಪೇರ್ ಆಗ್ತಾಯಿದೆ ಉಪ್ಮಾ. ಸೊ ಇಟ್ ಈಸ್ ಅಗೇನ್ ರೆಡಿ ಟು ಸರ್ವ್. ಎಲ್ಲ ಆಯಿತು, ಸಫಿಷಿಯೆಂಟ್ ಕುಕ್ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು ತಿಳಿಸಿ ಫ್ರೆಂಡ್ಸ್. ಸಪೋರ್ಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.